ವಿದ್ಯುತ್ ಕೆಲಸಕ್ಕೆ ಮನೆಗೆ ಬಂದಿದ್ದ ಕಯ್ಯೂಂ ಪಾಷಾ ಎಂಬುವನಿಂದ ಗರ್ಭಿಣಿಗೆ ಲೈಂಗಿಕ ಕಿರುಕುಳ. ಮೂಲತಃ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿ ನಿವಾಸಿಯೊಬ್ಬರು ರಾಮನಗರದಲ್ಲಿರುವ ಶಿವಕುಮಾರ್ ಎಂಬ ವ್ಯಕ್ತಿಗೆ ತಮ್ಮ ಮಗಳನ್ನು ಧಾರೆ ಎರೆದು ಕೊಟ್ಟಿದ್ದರು. ಶಿವಕುಮಾರ್ ಅವರು ರಾಮನಗರದಲ್ಲಿನ ಹೆಸರುವಾಸಿಯಾದ ಜ್ಯುವೆಲರ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಜ್ಯುವೆಲರಿ ಶಾಪ್ನಲ್ಲಿ ವಿದ್ಯುತ್ಗೆ ಸಂಬಂಧಿಸಿದ ಯಾವುದೇ ತೊಂದರೆಯಾದರೂ ರಾಮನಗರ ಟೌನ್ನ ಮೋತಿ ನಗರದ ನಿವಾಸಿ ಕಯ್ಯೂಂ ಪಾಷಾ ಎಂಬ ವ್ಯಕ್ತಿಯೇ ಬಂದು ಸರಿಪಡಿಸುತ್ತಿದ್ದು, ಶಿವಕುಮಾರ್ ಅವರ ಮನೆಯಲ್ಲೂ ವಿದ್ಯುತ್ ಸಮಸ್ಯೆ ಕಂಡು ಬಂದಿದ್ದರಿಂದ ಈತನನ್ನೇ ಕೆಲಸ ಮಾಡಲು ಕರೆಸಿದ್ದಾರೆ. ಶಿವಕುಮಾರ್ ಅವರ ಮನೆಯಲ್ಲಿ ಗರ್ಭಿಣಿಯ ಸ್ತ್ರೀ, ಅತ್ತೆ, ಮಾವ ಇದ್ದು ಕೆಲಸ ಮಾಡಲು ಬಂದ ಕಯ್ಯೂಂ ಪಾಷಾ ಕೆಲಸ ಮುಗಿಸಿದ ನಂತರ ಕುಡಿಯಲು ನೀರು ಕೇಳಿದ್ದು, ನೀರು ತರಲು ಅಡುಗೆ ಮನೆಗೆ ಹೋದಾಗ ಆತ ಹಿಂಬಾಲಿಸಿ ತಬ್ಬಿ ಹಿಡಿದು ಮುತ್ತು ಕೊಟ್ಟಿದ್ದಾನೆ. ದಿಢೀರ್ ಬೆಳವಣಿಗೆಗೆ ಆಕೆ ಗಾಬರಿಗೊಂಡು ಕಿರುಚಿಕೊಂಡಿದ್ದು, ಅತ್ತೆ ಮಾವ ಬರುವಷ್ಟರಲ್ಲಿ ಆತ ಪರಾರಿಯಾಗಿದ್ದಾನೆ. ಗರ್ಭಿಣಿ ಸ್ತ್ರೀ ಖಿನ್ನತೆಗೊಳಗಾಗಿರುವುದರಿಂದ ಅವರ ಪತಿ ರಾಮನಗರಪುರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಈ ರೀತಿಯ ಅಪರಿಚಿತರಿಂದ ದೂರವಿರಿ. ಅನುಮಾನ ಬರುವಂತ ನಡವಳಿಕೆ ತೋರುವ ವ್ಯಕ್ತಿಗಳಿಂದ ದೂರವಿದ್ದು ಮಹಿಳೆಯರು ಮುನ್ನೆಚ್ಚರಿಕೆ ವಹಿಸಬೇಕೆಂದು ಕರುನಾಡು ಟಿವಿ ಎಚ್ಚರಿಸುತ್ತಿದೆ.